ಹಳೆ ಸಂಬಂಧ. ಮೋಸ್ಟ್ಲಿ ಅವರು ಇಂಡಿಪೆಂಡೆಂಟ್ ಸಾಂಗ್ ಇವಾಗ ಒಂದು 2-3 ಬರೆದಿದ್ದಾರೆ. ಸಿನಿಮಾಗೆ ಬರಕ್ಕೆ ಶುರು ಆದಾಗ್ಲಿಂದ ಅವ್ರದ್ದು ನಂದು ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು ಒಳ್ಳೆ ಹಿಟ್ ಸಾಂಗ್ಗಳಿದ್ದಾವೆ. ಒಂದು ಪಡ್ಡೆ ಹೊಲಿಯಲ್ಲಿ ಎಲ್ಲರೂ ಕೇಳಿರ್ತೀರ. ಅದಾದ್ಮೇಲೆ ಮರಳಿ ಮನಸ್ಸಾಗಿದೆ 100 ಮಿಲಿಯನ್ ಸಾಂಗ್ಸ್ ಲಿರಿಕ್ಸ್ ಬರೆದಿರೋದವರು. ಎಲ್ಲ ಸಾಂಗ್ಗಳು ಎಲ್ಲ ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಬರಿತಾನೆ ಇದ್ದಾರೆ ನನ್ನ ಜೊತೆಗೆ. ಇವಾಗ ರಾಮರಸದಲ್ಲೂ ಸಾಂಗ್ ಬರೆದಿದ್ದಾರೆ. ತುಂಬ ಅಂದರೆ ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು ಅಂತಂದರೆ, ಎಷ್ಟೇ ಸತಿ ನೀವು ಕರೆಕ್ಷನ್ಸ್ ಹೇಳಿ ಇಲ್ಲ ಈ ಲೈನ್ ಇಟ್ಕೊಂಡು ಇನ್ನೂ ಪೂರ್ತಿ ಚೇಂಜ್ ಮಾಡೋಣ ಅಂತಂದಾಗ ಪ್ರತಿ ಸತಿ ಒಬ್ಬ ಡೈರೆಕ್ಟ್ರು, ಒಬ್ಬ ಕ್ರಿಯೇಟಿವ್ ಪರ್ಸನ್ಸ್ ಏನೇ ಹೇಳಿದ್ರು ಅದನ್ನು ಇಲ್ಲ ಅಂತ ಹೇಳಿದೆ ಅದನ್ನು ಕೇಳ್ತಾರೆ ಮತ್ತು ನಮಗೇನು ಬೇಕು ಅದನ್ನು ಸ್ಯಾಟಿಸ್ಫೈ ಆಗೋವರೆಗೂ ಆ ಲೈನ್ಗಳನ್ನು ಬರೆದು ಕೊಡ್ತಾನೆ ಇರ್ತಾರೆ. ಅದು ಇಷ್ಟ ಆಗುತ್ತೆ. ಅದರಿಂದ ಅವ್ರು ಬರೆಯೋ ಸಾಂಗ್ಗಳೆಲ್ಲ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಶುಭಾಶಯ ತುಂಬ ಚೆನ್ನಾಗಿದೆ. ಅವರು ಲಿರಿಕ್ಸ್ ಬರೆದು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ, ಸ್ಟೋರಿ ಬೋರ್ಡ್ ಮಾಡಿದ್ದಾರೆ. ತುಂಬ ಒಳ್ಳೆ ಲೈನ್ ಇದೆ ಇದರಲ್ಲಿ. ಒಳ್ಳೆಯದಾಗಲಿ. ಆಮೇಲೆ ಲೋಹಿತ್ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಗರುಡಗಮನ ಪುರಾಣ ಅಂತ. ಅಲ್ಲಿಂದ ಪರಿಚಯ ಅವರು. ತುಂಬ ಕನಸುಗಳನ್ನು ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ಈ ಥರ ಇಂಡಿಪೆಂಡೆಂಟ್ ಆಲ್ಬಮ್ ಮಾಡುವಂಥ ಒಂದು ಕನ್ನಡದಲ್ಲಿ ಕಡಿಮೆ ಇದೆ. ಅದರದ್ದು ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ. ಅವರು ವೈಷ್ಣವಿ ಫಿಲಮ್ಸ್ಗೆ ತುಂಬ ಒಳ್ಳೆಯದಾಗಲಿ. ಈ ಥರದ್ದು ಹೆಚ್ಚು ಬೆಳವಣಿಗೆಗಳಾಗಲಿ. ಯಾಕೆಂದರೆ ಸಂಗೀತ ಅನ್ನೋದು ತುಂಬ ತುಂಬ ದೊಡ್ಡ ಕ್ಷೇತ್ರ ಇದು. ಸಿನಿಮಾಗಳ ಸಾಂಗ್ಗಳಕ್ಕಿಂತ ಇವತ್ತಿನ ಮಟ್ಟಿಗೆ ನಾವು ಹೇಳಬೇಕಂದ್ರೆ, ನಾವು ನಾರ್ತ್ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳೆಲ್ಲ ಅಲ್ಲಿ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ. 100 ಮಿಲಿಯನ್ ಎಲ್ಲ ಓಡ್ತಾ ಇದೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳು. ನಾವು ಹೇಳೋ ಪ್ರಕಾರ ಈ ಪಂಜಾಬಲ್ಲಿ ಅಲ್ಲೆಲ್ಲ ನೀವು ಆ ಸ್ಟೇಟ್ಗಳಲ್ಲಿ ಹೋದರೆ ಅಲ್ಲಿ ತುಂಬ ದೊಡ್ಡ ಇಂಡಿಪೆಂಡೆಂಟ್ ಆಲ್ಬಮ್ಗಳಿಗೆ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಇಲ್ಲೂ ಕನ್ನಡದಲ್ಲೂ ಆ ಥರದ್ದು ಶಕ್ತಿ ಇದೆ. ಇಲ್ಲೂ ಸಂಗೀತ ಅನ್ನೋದು ಅಷ್ಟು ತುಂಬ ಬೇರೂರು ಇದೆ. ನಮ್ಮ ಕರ್ನಾಟಕದಲ್ಲೂ ಈ ಥರ ಇಂಡಿಪೆಂಡೆಂಟ್ ಮ್ಯೂಸಿಕ್ಗಳು ತುಂಬ ಹೆಚ್ಚಾಗಲಿ. ಇದನ್ನು ಕೇಳುವಂಥ ಸಂಖ್ಯೆ ಅಂತೂ ತುಂಬ ದೊಡ್ಡದಾಗಿ ಅಂತೂ ಇದೆ ಕರ್ನಾಟಕದಲ್ಲಿ. ಈ ಥರದ್ದು ಹೊಸ ಪ್ರಯತ್ನಗಳು ಆಗಲಿ. ಪೃಥ್ವಿ ಅವರು ನನ್ನ ಜೊತೆ ಸಿನಿಮಾ ಮಾಡಿದ್ದಾರೆ. ಇಸ್ ಅಲ್ಟಿಮೇಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಅವರು ಇರೋದು ತುಂಬ ಖುಷಿಯಾಗಿದೆ. ಅಂಜಲಿ ಅವ್ರಿಗೂ ಒಳ್ಳೆಯದಾಗಲಿ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಕನ್ನಡ ಕಲಿತಾ ಇದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನದಲ್ಲಿ ಡೆಫಿನೆಟಾಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ.